6ನೇ ತಿಂಗಳು ವೈತರಣಿ ಅಂತ ಒಂದು ನದಿ, ಇದೆಲ್ಲ ಕೇಳಿದ್ರೆ ವಿಚಿತ್ರ ಅನಿಸುತ್ತೆ. ಆ ವೈತರಣಿ ಬರೀ ಮಲ ಮೂತ್ರ ಕೀವು ಇದರಲ್ಲೇ ಓಡಾಡುವಂಥದ್ದು. ಅದಕ್ಕೆ ಆ ಟೈಮಲ್ಲಿ ಗೋದಾನ ಮಾಡಬೇಕು. ಹಸುವಿನ ಬಾಲ ಹಿಡ್ಕೊಂಡು ಆ ನದಿಯನ್ನು ದಾಟ್ತಾನಂತೆ. ಕಣೆಗೆ ಫೈನಲ್ಲು ಯಮದೇವರ ಬಾಗಿಲಿಗೆ 4 ಬಾಗಿಲಿದೆ. ಅದರಲ್ಲಿ ಒಳ್ಳೆ ಕಾರ್ಯ ಮಾಡಿದವರು, ಈ ರೀತಿಯಾಗಿ ಹೋದವರು, ಇವರಿಗೆ ಡಿಸಿಷನ್ ತೊಗೊಳ್ಳಿಕ್ಕೆ ಯಮದೇವರು ಮುಂದೆ ಇದ್ದು, ಚಿತ್ರಗುಪ್ತ ಕಡೆಯ ಲೆಕ್ಕ ಇದ್ದು ಈ ಮನುಷ್ಯನ ಜೀವದ್ದು ಈ ಶರೀರ ಈ ಬೆರಳುಗಾತ್ರ ಆಗತ್ತಂತೆ, ಯಾತನಾ ಶರೀರ ಅಂತ ಹೆಸರು. ಇಷ್ಟೇ ಕೊಡೋದು. ಇದನ್ನು ಎತ್ಕೊಂಡು ಹೋಗಿ ಯಮದೇವರ ಮುಂದೆ ಬಿಟ್ಟು ಚಿತ್ರಗುಪ್ತನ ಹತ್ರ ಲೆಕ್ಕ ಕೇಳಿದಾಗ ಇವನಿಗೆ ಏನು ತೊಂದರೆ ಕೊಡಬೇಕು, ಅಂದಂದ ಬಸ್ಸು, ಕುಂಬಿಪಾಕ ಬೇಕಾಷ್ಟಿದೆ, ನರಕಗಳು 1840 ನರಕಗಳಿದೆ, ಅದರಲ್ಲಿ ಹಾಕಿ ಮತ್ತೆ ಇನ್ನೊಂದು ಜೀವವಾಗಿ ನೀ ಹುಟ್ಟು, ಮನುಷ್ಯನಾಗೇ ಹುಟ್ಟಬೇಕಂತಲ್ಲ ಇಲ್ಲ, ಸಿಂಹವಾಗಿಯೋ ನಾಯಾಗೋ ಕತ್ತೆಯಾಗೋ ಹುಟ್ಟಬಹುದು, ಅಲ್ಲಿ ಹಾಕಿ ಮತ್ತೆ ಸಾಧನ ಶರೀರ ಮಾಡಿಕೊಂಡು ಒಳ್ಳೆಯವನಾಗಿ ಬಾ ಮತ್ತೆ ಅಂತ ಒಂದು ಅವಕಾಶಗಳೆಲ್ಲ ಈ ಕೋರ್ಟು ಕಚೇರಿ ಹೆಂಗೆ ಕೊಡ್ತದೆ. ಶಿಕ್ಷೆ ಕೊಡೋದು ಏನಕ್ಕೆ, ರಿಯಲೈಸ್ ಆಗಲಿಕ್ಕೆ. ಅದನ್ನೆಲ್ಲ ಮಾಡಿ ವಾಪಸ್ ಕಳಿಸ್ತದಂತೆ. ರೇಣುಕಾಸ್ವಾಮಿಯವರ ಆತ್ಮ ಇನ್ನೂ ಓಡಾಡ್ತಾ ಇದೆ, ಪಟ್ಟಣಗೆರೆ ತುಂಬ ಓಡಾಡ್ತಾ ಇದೆ ಅಂತ ಯಾರೂ ಕಂಡಿಲ್ಲ. ಭಯ, ಕತ್ತಲೆ, ಈ ಭಯ ನಮ್ಮನ್ನು ಈ ಆತ್ಮವಾಗಿ ಇರಬಹುದು ಅಂತ ಭಯ ಪಡಿಸ್ತಾ ಇದೆ. ಏನೂ ಆಗೋದಿಲ್ಲ. ತಾನು ಮಾಡಿದ ತಪ್ಪುಗಳು ಇದ್ದದ್ದಲ್ಲಿ ದೇವರು ಶಿಕ್ಷೆ ಕೊಡ್ತಾನೆ, ಭಯ ರೂಪದಲ್ಲಿ ಕೊಡ್ತಾನೆ, ಅಥವಾ ನಿಜವಾದ ಪ್ರಾಕ್ಟಿಕಲ್ ರೂಪದಲ್ಲಿ ಕೊಡ್ತಾನೆ, ಜಗಳ ಕದನ ರೂಪದಲ್ಲಿ ಕೊಡ್ತಾನೆ, ಯಾವ ಥರ ಕೊಡ್ತಾನೆ ಗೊತ್ತಿಲ್ಲ. ಆತ್ಮ ಇದೆ, ಆದರೆ ಇನ್ನು ಕಾಟ ಕೊಡುವಂಥ ಕೆಲಸಗಳೆಲ್ಲ ಯಾವ ಆತ್ಮನೂ ಮಾಡಲ್ಲ, ಅದಕ್ಕಷ್ಟು ಶಕ್ತಿನೂ ಇರುವುದಿಲ್ಲ. ಈಗೆಲ್ಲ ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿಯರು ತಾತಂದ್ರೆಲ್ಲ ಭೂತದ ಕಥೆ ಹೇಳ್ತಿದ್ರು, ಈಗ ಎಲ್ಲಿ ತೋರಿಸಿ ಏನೂ ಇಲ್ಲ. ಅದರ ಬಟ್ ಎಲ್ಲೋ ಒಂದು ಹಳೆಯ ಇಂಪ್ಯಾಕ್ಟ್ ಇನ್ನೂ ನಮ್ಮನ್ನು ಕೂರಿಸಿಕೊಂಡು ಕಾಡ್ತಿದೆ. ಹಾಗಾಗಿ ಚಿಂತೆ ಮಾಡಬೇಕಾದಿಲ್ಲ. ಈಗ ನಂದು ಪ್ರಾರಬ್ಧ ಏನಿದೆ, ಅತ್ಯುತ್ಕಟೆ ಪುಣ್ಯ ಪಾಪ ಹೇವ ಫಲಮುಷ್ಣತೆ, ನಾನು ಏನೇನು ಪಾಪ ಏನೇನು ಪುಣ್ಯ ಮಾಡಿದ್ದೀನಿ ಅದಕ್ಕೆ ತಕ್ಕ ಉತ್ತರ ಅನುಭವಿಸ್ಬೇಕಾಗ್ತದೆ. ಸೊ ಇದೆಲ್ಲವನ್ನೂ ಸರಿಪಡಿಸ್ಕೊಳ್ಳಿಕ್ಕೆ ದೇವ್ರ ಮೊರೆ ಹೋಗೋದು ಬಿಟ್ಟರೆ ಬೇರೆ ಯಾವ ಮಾರ್ಗನೂ ಇಲ್ಲ. ದೇವರಲ್ಲಿ ಅನೇಕ ಥರದ ಪರಿಹಾರಗಳನ್ನು ದೇವರು ಹೇಳಿದ್ದಾನೆ. ಆತ್ಮನೇ ಕಾಟ ಕೊಟ್ಟರೂ ಇದೆ, ಆತ್ಮ ಕಾಟ ಕೊಡಲಿಲ್ಲ ಅಂದರೂ ಇದೆ. ರೇಣುಕಾಸ್ವಾಮಿ ಆತ್ಮ ಇತ್ತೆ ಅಂತಂದರೆ ಅದೇ ಹೇಳಿದ್ನಲ್ಲ, ನಾನು ದರ್ಶನ್ ಒಬ್ಬರಿಗೆ ಅಲ್ಲ 17 ಜನಕ್ಕೂ ಕಂಟಿನ್ಯೂಸ್ ಕೊಡೋದು. ನನ್ನ ಮನಸ್ಸಿನಲ್ಲಿ ನಾನು ತಪ್ಪು ಮಾಡಿದರೆ ಅದು ಶಿಕ್ಷೆ ಆತ್ಮಕ್ಕೆ ಫಸ್ಟ್ ಕೊಡ್ತದೆ. ಅದು ನೀನು ದೇವರಿಗೆ ನನ್ನ ಲೆಕ್ಕ ನೀವು ಕೊಡ್ಬೋದು, ಬಾಕಿ ಉಳಿದ ಲೆಕ್ಕಲ್ಲ ದೇವರಿಗೆ ನೀನು ಒಪ್ಪಿಸ್ಲೇಬೇಕಾಗತ್ತೆ. ದರ್ಶನ್ ಅವರಿಗೆ ಧೈರ್ಯ ಹೇಳಬೇಕು ನಾವು ಈ ಟೈಮಲ್ಲಿ. ಅದರಿಂದ ಕಾಟಾಡೋ ಬೆನ್ನೋವ ಮತ್ತೊಂದು ಬೇಲ್ ಸಿಕ್ಕಲಿಲ್ಲ, ಇದೆಲ್ಲ ಏನೇನೋ ಕಥೆಗಳಿದೆ. ಅದಲ್ಲ ದೇವ್ರ ಮೊರೆ ಹೋಗಿ ಖಂಡಿತ ಇದರಿಂದ ಆಚೆಗೆ ಬರ್ತೀರಿ. ಈ ಆತ್ಮಸುದ್ದಿ ಎಲ್ಲ ಏನು ಬರಲ್ಲ. ಎಲ್ಲರೂ ಮೈಕಲ್ ಜಾಕ್ಸನ್ದು ಇನ್ನೂ ಓಡಾಡ್ತಾ ಇದೆ ಅಂತಿದ್ರು, ಹಾಗಲ್ಲ, ಇಲ್ಲ, ಇತ್ತು ಒಂದು ಕಾಲದಲ್ಲಿ, ಈಗೆಲ್ಲ ಆ ಥರ ಇಲ್ಲ. ನಮ್ಮಲ್ಲಿ ಅನೇಕ ಪದ್ಧತಿಗಳೇ ಈ ಆತ್ಮವನ್ನು ಹೋಗಲಾಡಿಸುವ ಪೂಜೆಗಳು ಇದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.